ಪಿತೃಪಕ್ಷ ಅಂತ ಹೇಳಿದ್ರೆ ಈ ಒಂದು ಪಿತೃಪಕ್ಷ ಈ ಒಂದು 2025ನೇ ವರ್ಷದಲ್ಲಿ ನಾವು ಸೆಪ್ಟೆಂಬರ್ 7 ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಅಂತ ಹೇಳಿದ್ರೆ 7ನೇ ತಾರೀಕು ಹುಣ್ಣಿಮೆ ಆದ ನಂತರದಿಂದ 21ನೇ ತಾರೀಕು ಮಹಾಲಯಮ ಅಮಾವಾಸ್ಯೆ ತನಕನೂ ಈ ಒಂದು ಪಿತೃಪಕ್ಷ ನಡೀತಾ ಇರ್ತದೆ. ಈ ಪಿಂಡ ಪ್ರದಾನ ತಿಲತರ್ಪಣ ಅಂದರೆ ಅವರ ಒಂದು ಸತ್ತಂತಹ ದಿನದಲ್ಲಿ ಅಥವಾ ನಕ್ಷತ್ರದಲ್ಲಿ ಅವರಿಗೆ ಮರಣ ಹೊಂದಿದ ಸಮಯ ನೋಡಿಕೊಂಡು ನಾವು ಪಂಚಾಂಗದಲ್ಲಿ ತಿಳಿಸ್ಕೊಡ್ತೀವಿ. ಆ ಒಂದು ದಿನದಲ್ಲೂ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ಶ್ರೀರಂಗಪಟ್ಟಣದಲ್ಲಿ ನದಿ ತೀರದಲ್ಲಿ ಬಂದು ತಿಲತರ್ಪಣ ಅಂತ ಹೇಳ್ತೀವಿ. ತಿಲತರ್ಪಣ ಅಂದರೆ ಆ ಒಂದು ತಿಲದಲ್ಲಿ ನಾವು ಅರ್ಘ್ಯವನ್ನು ಕೊಟ್ಟು ಅವರಿಗೆ ಒಂದು ಶಾಂತಿಯನ್ನು ನೀಡೋ ರೀತಿಯಲ್ಲಿ ನಾವು ತಿಲತರ್ಪಣವನ್ನು ಕೊಟ್ಟು ಆ ಆತ್ಮಗಳ ಬಾಯಾರಿಕೆಯನ್ನು ನೀಗಿಸೋಕ್ಕೆ ನಾವು ತಿಲತರ್ಪಣವನ್ನು ಕೊಡ್ತೀವಿ. ಅದೇ ರೀತಿ ಪಿತೃಗಳಿಗೆ ನಾವು ಎಳ್ಳು ನೀರನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡೋದ್ರಿಂದ ಆತ್ಮಗಳು ಸಂತೃಪ್ತಿಯಾಗಿ ಅವರಿಗೆ ಯಥೇಚ್ಛವಾಗಿ ಆಶೀರ್ವಾದವನ್ನು ಪಿತೃದೇವತೆಗಳು ಕೊಡ್ತಾರೆ. ಈ ಒಂದು ನಂಬಿಕೆಯಿಂದ ನಾವು ತಲೆಮಾರಿಂದ ಈ ಒಂದು ನದಿ ತೀರದಲ್ಲಿ ಪಿತೃ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಪಿತೃಪಕ್ಷ ಅನ್ನೋದು ನಾವು ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ನಾವು ಈ ಒಂದು ಪದ್ಧತಿಯನ್ನು ಮಾಡಿಕೊಂಡು ಬಂದಿರುವಂಥದ್ದು. ಪಿತೃಪಕ್ಷ ಕೂಡ ಈಗ ಶುರುವಾಗಿದೆ. ಸೊ ಪಿತೃಪಕ್ಷನ ಯಾವ ಸಮಯದಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹಿರಿಯರಿಗೆ ಪಿಂಡವನ್ನು ಯಾವಾಗ ಇಕ್ಕಬೇಕು, ಯಾವ ಸಮಯದಲ್ಲಿ ಇಕ್ಕಬೇಕು, ಈ ಪಿತೃಪಕ್ಷವನ್ನು ಯಾಕೆ ಮಾಡಬೇಕು ವಿಶೇಷವಾಗಿ ಅನ್ನೋದು ಕುರಿತಾಗಿ ಕೊಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಅಭಿಷೇಕ್ ಕಲ್ಯಾಣವರಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ. ಶ್ರೀಮತೆ ರಾಮಾನುಜಾಯತೆ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಬೀಜಶೇ ಭವರೋಗಿನ ನಿಧಯೇ ಸರ್ವವಿದ್ಯಾನಾಂ ಅಯಗ್ರೀವ ಉಪಾಸ್ಮಯೇ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೂ ಅಭಿಷೇಕ್ ಕಲ್ಯಾಣ್ ಮಾಡುವ ನಮಸ್ಕಾರಗಳು. ನಾವು ಶ್ರೀರಂಗಪಟ್ಟಣದಲ್ಲಿ ಪುರೋಹಿತರಾಗಿ ಅಪರ ಕರ್ಮಗಳನ್ನು ಮಾಡುವಂತಹ ಪುರೋಹಿತರು. ಜೊತೆಯಾಗಿ ನಾವು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಪಿತೃಪಕ್ಷ ಅನ್ನೋದು ಅಂದರೆ ಸುಮಾರು ವರ್ಷಗಳಿಂದನೂ ಕೂಡ ನಡ್ಕೊಂಬಂದಿರುವಂಥ ಪದ್ಧತಿ. ಸೊ ಈ ಪಿತೃಪಕ್ಷನ ಯಾಕೆ ಮಾಡಬೇಕಂತ ಗುರುಗಳೇ ಮುಖ್ಯವಾಗಿ ಯಾಕೆ ಮಾಡ್ತಾರೆ ನಮ್ಮ ಜನಗಳು ಅಂತ ನೋಡಿ. ಪಿತೃಪಕ್ಷ ಅಂತ ಹೇಳಿದ್ರೆ ಈ ಒಂದು ಪಿತೃಪಕ್ಷ ಈ ಒಂದು 2025ನೇ ವರ್ಷದಲ್ಲಿ ನಾವು ಸೆಪ್ಟೆಂಬರ್ 7 ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಅಂತ ಹೇಳಿದ್ರೆ 7ನೇ ತಾರೀಕು ಹುಣ್ಣಿಮೆ ಆದ ನಂತರದಿಂದ 21ನೇ ತಾರೀಕು ಮಹಾಲಯಮ ಅಮಾವಾಸ್ಯೆ ತನಕನೂ ಈ ಒಂದು ಪಿತೃಪಕ್ಷ ನಡೀತಾ ಇರ್ತದೆ. ಅದೇ ರೀತಿಯಾಗಿ ಏನು ಈ ಪಿತೃಪಕ್ಷ ಅಂದರೆ ಏನು, ಯಾಕೆ ಈ ಪಿತೃಪಕ್ಷವನ್ನು ಮಾಡಬೇಕು, ಅನಾದಿ ಕಾಲದಿಂದಲೂ ಏನು ಪಿತೃಪಕ್ಷವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಆ ಮಾಸಿಕಕ್ಕೆ ತಕ್ಕನಾಗೆ ಆ ವರ್ಷದಲ್ಲಿ ಬರುವಂತಹ ಈ ಒಂದು ಭಾದ್ರಪದ ಶುಕ್ಲ ಪಕ್ಷದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪಿತೃಗಳಿಗೆ ಅಂತ ಹೇಳಿ ಈ ಒಂದು 15 ದಿನ ಮೀಸಲಿಟ್ಟಿರ್ತೀವಿ. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ನಾವು ಮನುಷ್ಯ ಜನಿಸಿದಾಗಿಂದ ಇದು ಮರಣದ ತನಕ ಋಣದಲ್ಲೇ ಇರ್ತೀವಿ. ಅದೇ ರೀತಿಯಾಗಿ ನಾವು ಒಂದು ತಾಯಿಯ ಋಣ, ತಂದೆಯ ಋಣ, ಗುರು ಋಣ, ಈ ಭೂಮಿಯ ಋಣ, ಅದೇ ರೀತಿ ಋಷಿ ಋಣ, ಈ ಋಣಗಳನ್ನು ನಾವು ತೀರಿಸ್ತಾ ಬರಬೇಕು. ಆ ಋಣಗಳನ್ನು ತೀರಿಸಬೇಕು ಅಂತಂದರೆ ಕಾಲಾದ ಅಥವಾ ಅತೃಪ್ತ ನಮ್ಮ ಪಿತೃದೇವತೆಗಳಿಗೆ ನಾವು ಶ್ರಾದ್ದ ಕರ್ಮದ ಮುಖಾಂತರದಲ್ಲಿ ಈ ಒಂದು ಪಿತೃಗಳಿಗೆ ಅವ್ರಿಗೆ ಕಾರ್ಯಗಳನ್ನು ಮಾಡೋ ಮುಖಾಂತರದಲ್ಲಿ ನಾವು ತಿಳಿಸ್ತಾ ಇರ್ತೀವಿ. ಜೊತೆಯಲ್ಲಿ ಈ ಒಂದು ಈಗ ನೋಡಿ ಸಂಕ್ರಾಂತಿಯ ದಿನ ನಾವು ರೈತರು ಹಸುಗಳಿಗಾಗಿರ್ಬೋದು, ಭೂಮಿಗಾಗಿರ್ಬೋದು ಅದಕ್ಕೆ ಅಂತಲೇ ಮೀಸಲಿಟ್ಟಿರ್ತೀವಿ. ಅದೇ ರೀತಿ ಶ್ರಾವಣ ಮಾಸ ವಿಷ್ಣುಗೆ, ಆಷಾಢ ಮಾಸದಲ್ಲಿ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಭಾದ್ರಪದ ಮಾಸದಲ್ಲಿ ಬರುವಂತಹ ಈ ಒಂದು ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದವರೆಗೂ ಇರುವಂತಹ ಪಿತೃಪಕ್ಷದಲ್ಲಿ ನಮ್ಮ ಒಂದು ಹಿರೀಕರು ಏನಿದ್ದಾರೆ ಕಾಲಾದ ಪಿತೃದೇವತೆಗಳಿಗೆ ನಾವು ಆ ದಿನದಲ್ಲಿ ಭೋಜನವನ್ನು ಇಟ್ಟು ಅವರಿಗೆ ಅರ್ಘ್ಯವನ್ನು ಕೊಟ್ಟು ಪಿಂಡ ಪ್ರದಾನ, ತಿಲತರ್ಪಣ, ತಿಲಹೋಮ, ಪ್ರಾಯಶ್ಚಿತ್ತ ತಿಲಹೋಮ ಅಂಥೇಳಿ ದಶದಾನಾದಿಗಳನ್ನು ನಾವು ಅವರಿಗೆ ಕೊಟ್ಟು ಬ್ರಾಹ್ಮಣರಿಗೆ ಕೊಟ್ಟು ನಮ್ಮ ಒಂದು ಪಿತೃ ಋಣಗಳನ್ನು ತೀರಿಸ್ಕೋಬೇಕು ಅಂಥೇಳಿ ಶಾಸ್ತ್ರದಲ್ಲಿದೆ. ಅಂದರೆ ಪಿತೃಕಾರ್ಯ ಅಥವಾ ತಿಲತರ್ಪಣ ಮತ್ತು ಪಿಂಡ ಪ್ರದಾನ ಅಂತ ಹೇಳಿದ್ರೆ
ಈ ಪಿಂಡ ಪ್ರದಾನ ತಿಲತರ್ಪಣವನ್ನು ಅಂದರೆ ಅವರ ಒಂದು ಸತ್ತಂತಹ ದಿನದಲ್ಲಿ ಅಥವಾ ನಕ್ಷತ್ರದಲ್ಲಿ ಅವರಿಗೆ ಮರಣ ಹೊಂದಿದ ಸಮಯ ನೋಡಿಕೊಂಡು ನಾವು ಪಂಚಾಂಗದಲ್ಲಿ ತಿಳಿಸ್ಕೊಡ್ತೀವಿ. ಆ ಒಂದು ದಿನದಲ್ಲೂ ಮಾಡ್ಬೋದು. ಅದೇ ಈ ಒಂದು ಪಿತೃಪಕ್ಷದಲ್ಲಿ ಇರುವಂಥ 15 ದಿನ ಸಮಯದಲ್ಲಿ ನಾವು ಪಿತಾಮಹ ಪ್ರಪ್ರಪಿತಾಮಹ ಅಂತ ಕರಿತೀವಿ. ಆ 3 ತಲೆಮಾರಿಗೆ ನಾವು ಪಿಂಡ ಪ್ರದಾನ ತರ್ಪಣ ಕೊಟ್ಟು ಅವರ ಒಂದು ವಂಶ ಪಾರಂಪರ್ಯವಾಗಿ ಯಾವ ರೀತಿ ಶ್ರಾದ್ದವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಶ್ರೀರಂಗಪಟ್ಟಣದಲ್ಲಿ ನದಿ ತೀರದಲ್ಲಿ ಬಂದು ತಿಲತರ್ಪಣ ಅಂತ ಹೇಳ್ತೀವಿ. ತಿಲತರ್ಪಣ ಅಂದರೆ ಆ ಒಂದು ತಿಲದಲ್ಲಿ ನಾವು ಅರ್ಘ್ಯವನ್ನು ಕೊಟ್ಟು ಅವರಿಗೆ ಒಂದು ಶಾಂತಿಯನ್ನು ನೀಡೋ ರೀತಿಯಲ್ಲಿ ನಾವು ತಿಲತರ್ಪಣವನ್ನು ಕೊಟ್ಟು ಆ ಆತ್ಮಗಳ ಬಾಯಾರಿಕೆಯನ್ನು ನೀಗ್ಸೋಕ್ಕೆ ನಾವು ತಿಲತರ್ಪಣವನ್ನು ಕೊಡ್ತೀವಿ. ಅದೇ ರೀತಿ ಪಿಂಡ ಪ್ರದಾನ ಅಂದರೆ ಮನುಷ್ಯ ಜನಿಸಿದಾಗಿಂದ ಹಿಡಿದು ಸಾಯೋ ತನಕ ಮನುಷ್ಯ ಹುಟ್ಟುವಾಗೆಲ್ಲಿ ಪಿಂಡದ ರೂಪದಲ್ಲಿ ಬರ್ತಾನೆ, ಮತ್ತು ಸತ್ತ ಮೇಲೂ ಪಿಂಡದ ರೂಪದಲ್ಲಿ ಮಾಡಿ ನಾವು ಕಳಿಸ್ಕೊಡ್ತೀವಿ. ಅದೇ ರೀತಿ ಮನುಷ್ಯ ಹೇಗೆ ತಾಯಿ ಗರ್ಭದಲ್ಲಿ ಬಂದು ಸೇರಿಕೊಂಡು ಮತ್ತು ಅಂತ್ಯವಾಗುವಾಗ ಗರ್ಭದಿಂದ ಒಂದು ಅಸ್ಥಿಯನ್ನು ಸಂಚಯನ ಮಾಡೋ ರೀತಿಯಲ್ಲಿ ನಾವು ಅವರಿಗೆ ಒಂದು ಮಡಿಕೆಯಲ್ಲಿ ಆ ಒಂದು ತಾಯಿಯ ಗರ್ಭ ಅಂತ ಕರಿತೀವಿ. ಆ ರೀತಿಯಾಗಿ ನಾವು ಕಳಿಸ್ಕೊಟ್ಟಾಗ ಅದನ್ನು ಪಿಂಡ ಪ್ರಧಾನವಾಗಿ ಮಾಡಿಕೊಂಡು ಅದಕ್ಕೆ ನಾವು ಅನ್ನದಲ್ಲಿ ಮಾಡಿ, ಅಂದರೆ ಅದಕ್ಕೆ ತಿಲ್ಲ ಮತ್ತು ದದಿ ಮತ್ತು ಕ್ಷೀರ ಮತ್ತು ಮಧು ಮತ್ತು ಶುಕ್ರಮಸಿ ಅಂದರೆ ಜೇನು, ಹಾಲು, ಮೊಸರು, ತುಪ್ಪ ಇವೆಲ್ಲವನ್ನು ಮಿಶ್ರಣದಿಂದ ಪಿಂಡ ಪ್ರದಾನವನ್ನು ಮಾಡಿಕೊಂಡು ಅದನ್ನು ಪಿತೃದೇವತೆಗಳು ಅಂತ ಕರಿತೀವಿ. ಅಂದರೆ ಯಾರು ಪಿತೃದೇವತೆಗಳು ಅಂದರೆ ನಮ್ಮ ಕುಟುಂಬಸ್ಥರಲ್ಲಿ ಯಾರು ಕಾಲ ಆಗಿರ್ತಾರೆ ಅವರಿಗೆ ನಾವು ಪಿಂಡ ಪ್ರದಾನವನ್ನು ಮಾಡಿಕೊಂಡು ಅವರ ಹೆಸರಲ್ಲಿ ತಂದೆ, ಮಗ ಮತ್ತು ಅವರ ತಾತ, ಪಿತಾಮಹ, ಪ್ರಪ್ರಪಿತಾಮಹನ ಹೆಸರಲ್ಲಿ ಪಿಂಡವನ್ನು ಇಟ್ಟು ಆ ಪಿಂಡದ ರೂಪದಲ್ಲಿ ಒಂದನ್ನು ನಾವು ಕಾಗೆಗೆ ಇಟ್ಟು, ಅಂದರೆ ಕಾಗೆ ಅಂದರೆ ಪಿತೃದೇವತೆಗಳ ಸ್ವರೂಪದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಿತೃಗಳ ಆ ಕಾಗೆ ರೂಪದಲ್ಲಿ ಅಂದರೆ ಗರುಡ, ರುದ್ರ, ವಾಯಸ, ಜಲಚರ ಮುಖೇನ ಪಿತೃದೇವತಂ ನಮಸ್ಕೃತ್ಯ ಅಂತ ಕರಿತೀವಿ. ಅದೇ ರೀತಿಯಾಗಿ ಪಿತೃಗಳ ರೂಪದಲ್ಲಿ ನಾವು ಅನ್ನದ ರೂಪದಲ್ಲಿ ಮಾಡಿ ನದಿಯಲ್ಲಿ ಬಿಡ್ತೀವಿ. ನದಿಯಲ್ಲಿ ಇರುವಂಥ ಮೀನುಗಳು ಅಂದರೆ ವಿಷ್ಣು ಸ್ವರೂಪ ಅಂತ ಕರಿತೀವಿ. ಆ ವಿಷ್ಣು ಸ್ವರೂಪದಲ್ಲಿದ್ದಂಥ ಮತ್ಸ್ಯ ಆ ಅನ್ನವನ್ನು ತಿಂದು ಸಂತೃಪ್ತಿ ಆಯಿತು ಅಂತ ಹೇಳಿದ್ರೆ ನಮ್ಮ ಪಿತೃಗಳಿಗೆ ತಲುಪಿದೆ ಅಂಥೇಳಿ. ಅದೇ ರೀತಿಯಾಗಿ ತಿಲಹೋಮ ಅಂತೇಳಿದ್ರೆ ಆ ಒಂದು ಗಾಯತ್ರಿ ದೇವಿಯ ಹೆಸರನ್ನು ನಾವು ಒಂದು ಅಗ್ನಿ ಮುಖಾಂತರದಲ್ಲಿ ನಾವು ಹೋಮವನ್ನು ಮಾಡ್ತಾ ಪಿತೃದೇವತೆಗಳಿಗೆ ಅನಾದಿನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯಂ ಪುಂಡರೀಕಾಕ್ಷ ಆತ್ಮತೃಪ್ತಿ ಪ್ರದೋಭವ ಅಂತೇಳಿ ಪಿತೃದೇವತೆಗಳಿಗೆ ಒಂದು ಹೋಮವನ್ನು ಯಜ್ಞವನ್ನು ಮಾಡುವ ಮುಖಾಂತರದಲ್ಲಿ ಅಗ್ನಿದೇವರ ಅನುಗ್ರಹ ಆಗಿ ಆ ಒಂದು ಪಿತೃಗಳಿಗೆ ಆ ಪಂಚಭೂತಗಳಲ್ಲಿ ಲೀನ ಆಗ್ತದೆ. ಹಂಗಾಗಿ ಆ ಪಿತೃಗಳ ಶಾಂತಿ ಆ ಒಂದು ಹೋಮದ ಮುಖಾಂತರದಲ್ಲಿ ನಾವು ಅವರ ಕೋರಿಕೆಗಳನ್ನು ಅಗ್ನಿ ಮುಖಾಂತರದಲ್ಲಿ ತಿಳಿಸೋಕ್ಕೆ ತಿಲಹೋಮ ಅಂತ ಕರಿತೀವಿ. ತರ್ಪಣ ಪಿಂಡ ಪ್ರದಾನ ತಿಲಹೋಮವನ್ನು ನಾವು ಈ ಒಂದು ಪಿತೃಪಕ್ಷದ 15 ದಿನ ಸಮಯದಲ್ಲಿ ಕಾವೇರಿ ನದಿ ತೀರದಲ್ಲಿ ಅಂದರೆ 7 ಪುಣ್ಯಕ್ಷೇತ್ರಗಳು ಅಂದರೆ ಕಾಶಿ, ಗಯಾ, ರಾಮೇಶ್ವರ, ಗೋಕರ್ಣ, ಅದೇ ರೀತಿ ಕಾವೇರಿ ಒಂದು ಪುಣ್ಯಕ್ಷೇತ್ರ. ಹಂಗಾಗಿ ನದಿ ತೀರದಲ್ಲಿ ಅವ್ರಿಗೋಸ್ಕರ ಒಂದು ಸಮಯವನ್ನು ಕೊಟ್ಟಿರ್ತೀವಿ. ಆ ಸಮಯದಲ್ಲಿ ನಾವು ಆ ತಂದೆ ತಾಯಿಗಳ ಋಣವನ್ನು, ಕುಟುಂಬಸ್ಥರ ಋಣವನ್ನು ತೀರಿಸೋಕೆ ಒಂದು ಅವಕಾಶ. ಅದೇ ರೀತಿ ಪಿತೃಗಳಿಗೆ ನಾವು ಎಳ್ಳು ನೀರನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡೋದ್ರಿಂದ ಆತ್ಮಗಳು ಸಂತೃಪ್ತಿಯಾಗಿ ಅವರಿಗೆ ಯಥೇಚ್ಛವಾಗಿ ಆಶೀರ್ವಾದವನ್ನು ಪಿತೃದೇವತೆಗಳು ಕೊಡ್ತಾರೆ. ಈ ಒಂದು ನಂಬಿಕೆಯಿಂದ ನಾವು ತಲೆಮಾರಿಂದ ಈ ಒಂದು ನದಿ ತೀರದಲ್ಲಿ ಪಿತೃ ಕಾರ್ಯಗಳನ್ನು ಮಾಡ್ತಾ ಬರ್ತಾಯಿದ್ದೀವಿ. ಪಿತೃದೇವತೆಗಳು ಅಂತಂದರೆ ನಮ್ಮ ಹಿರೀಕರು ಯಾರು ಕಾಲ ಆಗಿರ್ತಾರೆ ಅದರಲ್ಲಿ 2 ಲೋಕ, ಒಂದು ನಾರಾಯಣ ಲೋಕ, ಒಂದು ಪಿತೃಲೋಕ ಅಂತಿರ್ತದೆ. ಅದೇ ರೀತಿ ವಯಸ್ಸಾದ ವೃದ್ಧರು ಯಾರು ತೀರೋಗಿರ್ತಾರೆ ಅವರಿಗೆ ಒಂದು ಸ್ವರ್ಗ, ಮತ್ತು ಬ್ರಹ್ಮಚಾರಿಗಳು ಅಂತ ಹೇಳಿದ್ರೆ ಮದುವೆ ಆಗಿಲ್ದೇ ಯಾರು ತೀರೋಗಿರ್ತಾರೆ 10ರಿಂದ 12 ವರ್ಷದ ಒಳಗಡೆ ಅಥವಾ ಅನೇಕ ಭಯಾನಕ ಕಾಯಿಲೆಯಿಂದ, ಇದರಲ್ಲಿ ಸಾವುಗಳಲ್ಲೇ 4 ರೀತಿ: ಅಪಮೃತ್ಯು, ವ್ಯಾಧಿ ಮೃತ್ಯು, ದುರ್ಮರಣ, ಈ ರೀತಿಯಾಗಿ ಅಕಾಲಿಕ ಮರಣ, ವ್ಯಾಧಿ ಮರಣ, ದುರ್ಮರಣ ಅಂತೇಳಿ ನಾವು ಮರಣದಲ್ಲಿ ವಿಂಗಡಣೆ ಮಾಡಿದಾಗ ಆ ರೀತಿಯಾಗಿ ಏನು ತೀರೋಗಿರ್ತಾರೆ ಅಂಥವ್ರಿಗೆ ನಾವು ನಾರಾಯಣ ಲೋಕಕ್ಕೆ ಕಳಿಸ್ಕೊಡ್ಬೇಕು. ಹಾಗಾಗಿ ಅವ್ರಿಗೆ ಶ್ರಾದ್ದವನ್ನು ನಾವು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರ್ತಾರೆ, ಅವರಿಗೆ ವಂಶಾಭಿವೃದ್ಧಿ ಇಲ್ಲ. ಆ ರೀತಿಯಾಗಿ ನಾವು ಈ ಶ್ರಾದ್ದಗಳನ್ನು ಅದರಲ್ಲಿ ತರ್ಪಣ ಕೊಡ್ತೀವಿ, ಪಿಂಡ ಪ್ರದಾನವನ್ನು ಮಾಡಿಸಿ ತಿಲಹೋಮವನ್ನು ಮಾಡಿ ಕೊನೆಯದಾಗಿ ಯಾರಿಗೆ ನಾವು ಅಕಾಲಿಕ ಮರಣ, ವ್ಯಾಧಿ ಮರಣ ಆಗಿರ್ತದೆ ಅಂಥವ್ರಿಗೆ ಮೋಕ್ಷ ನಾರಾಯಣ ಬಲಿ ಅನ್ನೋದನ್ನ ಈ ಒಂದು ನದಿ ತೀರದಲ್ಲಿ ಮಾಡಿಕೊಡ್ತೀವಿ. ಮೋಕ್ಷ ನಾರಾಯಣ ಬಲಿ ಅಂತ ಹೇಳಿದ್ರೆ ನಾನು ಆವಾಗಲೇ ತಿಳಿಸಾಗೆ ನಿಮಗೆ ಮೋಕ್ಷಕ್ಕೆ ಅಧಿಪತಿ ಯಾರು? ನಾರಾಯಣ. ಸ್ವರ್ಗಕ್ಕೆ ಅಧಿಪತಿ ಯಾರು? ನಾರಾಯಣ. ಅದೇ ರೀತಿಯಾಗಿ ನೋಡಿ, ನಮ್ಮ ಮನುಷ್ಯನ ಆಯಸ್ಸು ಬಂದು 120 ವರ್ಷ. ಅದೇ 120 ವರ್ಷದಲ್ಲಿ
100 ವರ್ಷದಲ್ಲಿ ಹಿರೀಕರು ತೀರೋಗ್ತಾಯಿದ್ರು. ಇನ್ನೂ ಕೆಳಮಟ್ಟದಲ್ಲಿ ಹೋಗ್ತೀನಿ ಅಂದರೆ 40 ವರ್ಷ 50 ವರ್ಷದಲ್ಲಿ ತೀರೋಗ್ತಾ ಬರ್ತಾಯಿದ್ರು. ಅದರಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆತ್ಮಕ್ಕೆ ವಂಚನೆ. ಏನು ಆತ್ಮಕ್ಕೆ ವಂಚನೆ ಅಂದರೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ವಿಷ ಕುಡಿಯುವಂಥದ್ದು, ಮತ್ತು ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ ತೀರೋಗುವಂಥದ್ದು, ಕೆರೆಗಾರಿ ತೀರೋಗಿರುವಂಥದ್ದು, ಕರೆಂಟ್ ಹೊಡೆದು ತೀರೋಗಿರುವಂಥವ್ರು, ಮತ್ತು ಇನ್ನೊಂದೇನೋ ಒಂದು ಭಯಾನಕ ಕಾಯಿಲೆಯಿಂದ ಅಂತೇಳಿ ಕ್ಯಾನ್ಸರ್ ಬಂದು ತೀರೋಗಿರ್ತಾರೆ, ಜಾಂಡೀಸ್ ಬಂದು ತೀರೋಗಿರ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿ ತೀರೋಗಿರ್ತಾರೆ. ಈ ರೀತಿ ಸಾವುಗಳಲ್ಲಿ ತೀರೋಗಿ ಅವ್ರಿಗೆ ಭಗವಂತನ ಅನುಗ್ರಹ ಎಷ್ಟು ಅಂದರೆ ಪೂರ್ಣಾಯಸ್ಸಿರುತ್ತೆ. ಆ ಪೂರ್ಣಾಯಸ್ಸಿಗಿಂತ ಮುಂಚಿತವಾಗಿ ಯಾರು ತೀರೋಗಿರ್ತಾರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗಲಿ ಅಂತೇಳಿ ಈ ನಾರಾಯಣ ಬಲಿಯನ್ನು ಮಾಡಿಸ್ತೀವಿ. ಜೊತೆಯಲ್ಲಿ ಬ್ರಹ್ಮಚಾರಿ ಹತ್ಯೆ ಅಂದರೆ ಏನು 10ರಿಂದ 12 ವರ್ಷದ ಒಳಗಡೆ ಯಾರು ತೀರೋಗಿರ್ತಾರೆ ಅವರಿಗೆ ವಂಶಾಭಿವೃದ್ಧಿ ಇರಲ್ಲ, ಮದುವೆ ಇರಲ್ಲ, ಅವರಿಗೆ ಕಾರ್ಯ ಮಾಡೋರು ಯಾರೂ ಇರಲ್ಲ. ಹಾಗಾಗಿ ಅವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಮೋಕ್ಷ ನಾರಾಯಣ ಬಲಿಯನ್ನು ಮಾಡಿಕೊಂಡು ಅಲ್ಲಿ ನಾವು ಪಂಚಕಳಸ ಆರಾಧನೆ ಅಂತ ಮಾಡ್ತೀವಿ. ಏನು ಪಂಚಕಳಸಗಳಂದರೆ ಮೊದಲನೇದಾಗಿ ಯಮನನ ಪೂಜೆಯನ್ನು ಮಾಡ್ತೀವಿ, ಎರಡನೇದಾಗಿ ರುದ್ರನನ ಪೂಜೆಯನ್ನು ಮಾಡ್ತೀವಿ, ಮೂರನೇದಾಗಿ ಬ್ರಹ್ಮನನ ಪೂಜೆಯನ್ನು ಮಾಡ್ತೀವಿ, ನಾಲ್ಕನೇದಾಗಿ ವಿಷ್ಣುವನ್ನ ಪೂಜೆಯನ್ನು ಮಾಡಿಕೊಂಡು, ಐದನೇದಾಗಿ ಸವಿತೃ ದೇವತೆಗಳನ್ನು ಪೂಜೆಯನ್ನು ಮಾಡಿಕೊಂಡು, ನಂತರದಲ್ಲಿ ಅವ್ರಿಗೆ ಪ್ರೇತ ಕಳಸ, ಪ್ರೇತಾವನೆ, ಪ್ರಾಯಶ್ಚಿತ್ತ ತಿಲ ಹೋಮವನ್ನು ಮಾಡಿಸಿ, ನಂತರದಲ್ಲಿ ಸತ್ತಂತಹ ಆತ್ಮಗಳಿಗೆ ಶಾಂತಿ ಕೊಡಬೇಕು ಅಂತೇಳಿ ನಾವು ಅವರ ಪಿತೃದೇವತೆಗಳು ಯಾರಿರ್ತಾರೆ ತಂದೆ ತಾತ ಮುತ್ತಾತ ವಂಶಸ್ಥರುಗಳನ್ನು ಕರೆದು ಅವರಿಗೆ ಒಂದು ಪಿಂಡ ಪ್ರದಾನ ತಿಲ ತರ್ಪಣವನ್ನು ಮಾಡಿಸಿ ತಿಲ ಹೋಮವನ್ನು ಮಾಡಿ, ದ್ವಾದಶ ನಾಮಗಳು ಅಂತ ಬರುತ್ತೆ. ಕೇಶವ, ನಾರಾಯಣ, ಮಾಧವ, ಮಧುಸೂದನ, ತ್ರಿವಿಕ್ರಮ, ಅನಿರುದ್ಧ, ಪ್ರದ್ಯುಮ್ನ ಅಂತೇಳಿ ದ್ವಾದಶ ಪಿಂಡಗಳನ್ನು ಇಟ್ಟು ಬಲಿಯನ್ನವನ್ನು ಮಾಡಿ ವಿಷ್ಣುವಿನ ಪಾದವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಪೂಜೆನ ನಂತರದಲ್ಲಿ ದಶದಾನಗಳು ಅಂತ ಬರುತ್ತೆ. ಅಂದರೆ ಛತ್ರಿ, ಚಾಪೆ, ಬೀಸಣಿಗೆ, ದೀಪ, ಶುಭ್ರ ವಸ್ತ್ರಗಳು, ಸ್ವಯಂ ಪಾಕವನ್ನು ಎಲ್ಲವನ್ನೂ ದಾನವಾಗಿ ಮಾಡುವಂಥ ಪುರೋಹಿತರಿಗೆ ಕೊಟ್ಟು ನಮ್ಮ ಕರ್ಮಗಳನ್ನು ಕಳ್ಕೊಂಡು ಅಲ್ಲಿಂದ ಏನು ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂಥವ್ರಿಗೆ ನಾರಾಯಣ ಲೋಕ ಮತ್ತು ಒಬ್ಬರಿಗೆ ಪಿತೃಲೋಕಗಳಿಗೆ ಕೊಟ್ಟು ಮೋಕ್ಷ ಸದ್ಗತಿಗಳನ್ನು ಕೊಟ್ಟು ಆ ಒಂದು ನಾರಾಯಣನ ಅನುಗ್ರಹ ಸಿಗಲಿ ಅಂತೇಳಿ ಈ ನಾರಾಯಣ ಬಲಿಯನ್ನು ಮಾಡಿಸ್ತೀವಿ. ಈ ನಾರಾಯಣ ಬಲಿ ಯಾವಾಗ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಸೊ ಯಾರಿಗೆ ಮಾಡಿಸ್ಬೇಕು ಗುರುಗಳೇ? ಈ ನಾರಾಯಣ ಬಲಿಯನ್ನು ಯಾವಾಗ ಮಾಡಿಸ್ಬೇಕು ಮತ್ತು ಯಾರಿಗೆ ಮಾಡಿಸ್ಬೇಕು ಅಂತಂದರೆ ನಾನು ಆವಾಗಲೇ ತಿಳಿಸಿದ ರೀತಿಯಲ್ಲಿ ಅಕಾಲಿಕ ಮರಣ, ವ್ಯಾಧಿ ಮರಣ, ದುರ್ಮರಣದಲ್ಲಿ ಯಾರು ತೀರೋಗಿರ್ತಾರೋ ಅವರಿಗೆ 11 ದಿನದಿಂದ ಹಿಡಿದು 30 ದಿನ ಅಥವಾ 90 ದಿನದ ಒಳಗೆ ಅವರಿಗೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ಮಾಡಿಕೊಂಡು ಅವರಿಗೆ ಅಂದರೆ ಒಂದು ವ್ಯಕ್ತಿ ಸತ್ತಾಗ ನಾವೇನು ಮಾಡ್ತೀವಿ ಅಂದರೆ 3ನೇ ದಿನ ಅಸ್ಥಿ ಸಂಚಯನ ಇರುತ್ತೆ, 5ನೇ ದಿನ ಅಸ್ಥಿ ಸಂಚಯನ ಇರುತ್ತೆ. ಅದಾದ ನಂತರದಲ್ಲಿ 16 ದಿನದಲ್ಲಿ ಅಸ್ಥಿ ಸಂಚಯನ ಮಾಡಿದ ನಂತರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವರಿಗೆ ಪ್ರತಿ ಮಾಸಿಕ ಆಗಿರ್ಬೋದು, ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ 11 ತಿಂಗಳಿಗೆ ಕಾರ್ಯಗಳನ್ನು ಪ್ರತಿ ತಿಂಗಳು ಮಾಡ್ತಾ ಬರ್ತಾ ಇರಬೇಕು. ಅದೇ ರೀತಿಯಾಗಿ ಅವ್ರಿಗೆ ಕೊನೆಯಲ್ಲಿ ವರ್ಷಾಬ್ದಿಗೆ ಆಗೋ ತನಕ ಈ ಕಾರ್ಯಗಳನ್ನು ಮಾಡಿ ಮತ್ತು ಅವ್ರಿಗೆ ಶ್ರಾದ್ದವನ್ನು ಮಾಡ್ತಾ ಇರಬೇಕು. ಯಾರಿಗೆ ಇದೊಂದು ಎಲ್ಲನೂ ಮಾಡೋಕ್ಕಾಗಲ್ಲ ಮತ್ತು ಅವ್ರಿಗೆ ಡೈರೆಕ್ಟಾಗಿ ಸ್ವರ್ಗಕ್ಕೆ ಕಳಿಸ್ಕೊಡ್ಬೇಕು ಅಂತಂದರೆ ಈ ಒಂದು ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ಮಾಡಿಸಿ ಡೈರೆಕ್ಟು ಅವ್ರಿಗೇನು ಸ್ವರ್ಗಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಅಂತೇಳಿ ಆ ನಾರಾಯಣನ ಅನುಗ್ರಹ ಪಡ್ಕೊಂಡು ನಾವು ಅವರಿಗೆ ನಾರಾಯಣ ಲೋಕ ಒಂದು ಸಿದ್ಧಿ ಆಗಲಿ ಅಂತೇಳಿ ಈ ಮೋಕ್ಷ ನಾರಾಯಣ ಬಲಿಯನ್ನು ಮಾಡ್ತೀವಿ. ಜೊತೆಯಲ್ಲಿ ಅದೇ ರೀತಿ ತುಂಬ ಭಯಾನಕ ಕಾಯಿಲೆ ಅದಕ್ಕೆ ಪ್ರೇತ ಸಂಸ್ಕಾರ ಅಂಥೇಳಿ ಅಂದರೆ ತುಂಬ ಜನ ಈಗ ನೀರಲ್ಲಿ ಬಿದ್ದು ತೀರೋಗಿರ್ತಾರೆ, ಆಕ್ಸಿಡೆಂಟ್ ಆಗಿ ತೀರೋಗಿರ್ತಾರೆ, ಅವ್ರಿಗೆ ಬಾಡಿನೇ ಸಿಕ್ಕಿರಲ್ಲ. ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಒಂದು ಪ್ರೇತ ಸಂಸ್ಕಾರ ಅಂಥೇಳಿ ಒಂದು ಪವಿತ್ರ ದರ್ಬೆಗೆ ನಾವು ಆಹ್ವಾನ ಮಾಡಿಕೊಂಡು ಅದರಲ್ಲಿ ಏನು ಸಂಸ್ಕಾರಗಳನ್ನ ಮಾಡಬೇಕು ಆ ಸಂಸ್ಕಾರಗಳನ್ನು ಮಾಡಿ ಮುಂದೆ ಎಲ್ಲ ನಾರಾಯಣ ಬಲಿ ವಿಧಿವಿಧಾನಗಳನ್ನು ಆ ಒಂದು ಕಾರ್ಯದಲ್ಲಿ ಮಾಡಿ ಈ ಏನು ಇಷ್ಟು ಸಾವುಗಳಲ್ಲಿ ಯಾರು ತೀರೋಗಿರ್ತಾರೋ ಅವ್ರಿಗೆ ಒಂದು ಸ್ವರ್ಗಕ್ಕೆ ಅವರಿಂದ ಏನಾದ್ರು ಪಿತೃದೋಷ ಅಂತಂದರೆ ಜಾತಕದಲ್ಲಿ ರವಿಯ ದೃಷ್ಟಿ ಅಂದರೆ ಸೂರ್ಯ ಹೆಂಗೆ ಕುಟುಂಬದಲ್ಲಿ ಯಜಮಾನನೋ ಅದೇ ರೀತಿ ಗ್ರಹಗಳಿಗೆ ಅಧಿಪತಿಯಾದಂಥ ಸೂರ್ಯನ ಒಂದು ರವಿಯ ದೃಷ್ಟಿ ಜಾತಕದ ವ್ಯಕ್ತಿ ಮೇಲೆ ಇದ್ದಾಗ ಈ ಒಂದು ಪಿತೃದೋಷಗಳು ಪಿತೃಶಾಪಗಳು ಕಾಡ್ತಾ ಇರ್ತದೆ. ಬರೀ ನಾವು ಶ್ರಾದ್ದಕ್ಕೆ ಸಂಬಂಧಪಟ್ಟ ಹಾಗೇ ಪಿತೃದೋಷಗಳು ಬರಲ್ಲ. ಅದೇ ರೀತಿಯಾಗಿ ಈ ಜಾತಕದಲ್ಲಿ ಒಂದು ನಾರಾಯಣ ಬಲಿ ಮಾಡಿಸಿ ಅಂತ ಹೇಳಿರ್ತಾರೆ. ಯಾಕೆ ಹೇಳಿರ್ತಾರೆ ಅಂತಂದರೆ ಯಾರಿಗೆ ವ್ಯಕ್ತಿಗೆ ಕುಟುಂಬದಲ್ಲಿ ಈ ಥರ ಅಕಾಲಿಕ ಮರಣದ ಜೊತೆಯಲ್ಲಿ ಪ್ರೇತ ಬಾಧೆ ಕಾಡ್ತಾ ಇರ್ತದೆ, ಜೊತೆಯಲ್ಲಿ ಪಿತೃದೋಷದಿಂದ ಮದುವೆ ಆಗ್ತಾ ಇರಲ್ಲ, ಮತ್ತು ಮದುವೆ ಆಗಿದ್ರೂ ಸಂತಾನದಲ್ಲಿ ಸಮಸ್ಯೆ ಆಗ್ತಾ ಇರ್ತದೆ, ಜೊತೆಯಲ್ಲಿ ಸಂತಾನದಲ್ಲಿ ಸಮಸ್ಯೆ ಜೊತೆ ನಾವು ಪಿತೃದೋಷನೂ ನೋಡ್ತೀವಿ, ಸರ್ಪದೋಷನೂ ನಾವು ಪರಿಶೀಲನೆ ಮಾಡಿ ನಿಮ್ಮ ಜ್ಯೋತಿಷಿಗಳು ತಿಳಿಸ್ಕೊಟ್ಟಿರ್ತಾರೆ ನಿಮಗೆ ಪಿತೃದೋಷ ಇದೆ ಅಂತೇಳಿ. ಆ ಪಿತೃದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ನೀವು ನಾರಾಯಣ ಬಲಿಯನ್ನು
ಮಾಡಿಸ್ಕೊಂಡು ನಿಮ್ಮ ತಂದೆ ತಾತ ಮುತ್ತಾತರಿಗೆ ನೀವು ಈ ಕಾರ್ಯಗಳನ್ನು ಮಾಡ್ತಾ ಬರೋದ್ರಿಂದ ಏನಂದರೆ ಪಿತೃದೋಷಗಳು ನಿವಾರಣೆ ಆಗ್ತದೆ. ಜೊತೆಯಲ್ಲಿ ನಿಮ್ಮ ಮೋಕ್ಷ ನಾರಾಯಣ ಬಲಿಗೆ ಯಾರು ಅಕಾಲಿಕ ಮರಣದಲ್ಲಿ ತುತ್ತಾಗಿರ್ತಾರೋ ಅವರಿಗೆ ಒಂದು ನಾರಾಯಣ ಬಲಿಯನ್ನು ಮಾಡಿಸ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇದನ್ನು ನದಿ ತೀರದಲ್ಲಿ ಮಾಡಿಕೊಡ್ತೀವಿ. ಗುರುಗಳೇ, ಹಾಗೆಯೇ ನೀವು ಹೇಳ್ದಂಗೆ ಇಷ್ಟು ಕಾರ್ಯಗಳು ಮಾಡೋದ್ರಿಂದ ಪಿತೃಗಳು ಸಂತೃಪ್ತಿ ಆಗ್ತಾವ ಅಂತ? ನೋಡಿ, ಪಿತೃ ಕಾರ್ಯ ಮಾಡೋದ್ರಿಂದ ಪಿತೃಗಳು ಸಂತೃಪ್ತಿ ಆಗ್ತಾರೆ. ಜೊತೆಗೆ ಏನಂತಂದರೆ ಈ ಏನು ನಾವು ತರ್ಪಣ ಪಿಂಡ ಪ್ರದಾನಗಳು ಮೋಕ್ಷ ನಾರಾಯಣ ಬಲಿ ಪಿತೃಗಳಿಗೋಸ್ಕರನೇ ಇರುವಂಥ ಈ ಪೂಜಾ ಕೈಂಕರ್ಯದಲ್ಲಿ ಏನು ತಿಳಿಸ್ಕೊಟ್ವಿ, ಅದೇ ರೀತಿಯಾಗಿ ನಾವು ತಂದೆ ತಾಯಿಗಳ ಋಣವನ್ನು ತೀರ್ಸೋಕ್ಕೆ ಇದೊಂದು ಅವಕಾಶ ಇರ್ತದೆ. ಜೊತೆಯಲ್ಲಿ ಇದು ಸ್ವಲ್ಪ ಜನಕ್ಕೆ ಏನು ಡೌಟು ಅಂತ ಹೇಳಿದ್ರೆ ಇದನ್ನು ಯಾರು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಅದೇ ರೀತಿ ತಂದೆಗೆ ಗಂಡು ಮಗ, ತಾಯಿಗೆ ಹೆಣ್ಣು ಮಗ ಇಬ್ಬರು ಸೇರಿಕೊಂಡು ನದಿ ತೀರದಲ್ಲಿ ಬಂದು ಅವ್ರಿಗೆ ಪಿಂಡ ಪ್ರದಾನಗಳನ್ನು ಮಾಡೋದ್ರಿಂದ ಆ ಇಬ್ಬರು ಪಿತೃದೇವತೆಗಳ ಅನುಗ್ರಹ ಅವ್ರಿಗಾಗ್ತದೆ, ಕುಟುಂಬದಲ್ಲಿ ಅಭಿವೃದ್ಧಿಗಳಾಗ್ತದೆ. ಎಷ್ಟೋ ಜನಕ್ಕೆ ಅಣ್ಣ ತಮ್ಮಂದಿರು ಯಾವ ಥರ ಅಂತ ಹೇಳಿದ್ರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತ ಕರೀತಾರೆ. ಅದೇ ರೀತಿಯಾಗಿ ತಂದೆ ತಾಯಿಗೆ ಶ್ರಾದ್ದಗಳನ್ನು ಮಾಡಲ್ಲ, ಮತ್ತು ಪಿತೃಗಳಿಗೆ ಒಂದು ಹೊತ್ತು ಊಟ ಇಡಲ್ಲ, ಮತ್ತು ಶ್ರಾದ್ದ ಕರ್ಮಗಳನ್ನು ಕರೆಕ್ಟಾಗಿ ಮಾಡಲ್ಲ. ಮತ್ತು ಮಹಾಲಯ ಪಿತೃಪಕ್ಷದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಇಚ್ಛಾನುಸಾರ ಮಾಡ್ತಾರೆ, ಶ್ರದ್ಧಾ ಭಕ್ತಿಯಿಂದ ಮಾಡಲ್ಲ. ಶ್ರದ್ಧೆ ಅಂತ ಹೇಳಿದ್ರೆ ಈ ಶ್ರಾದ್ದ ಅಂದರೆ ಶ್ರದ್ಧೆ ಐತಿ ಶ್ರಾದ್ದ ಅಂತ ಕರಿತೀವಿ. ಅಂದರೆ ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದವನ್ನು ಮಾಡಬೇಕು. ಎಷ್ಟೋ ಜನ ಇದನ್ನು ಆಡಂಬರಗಳು ಅಂತ ಅಂದ್ಕೊಬಿಟ್ಟಿದ್ದಾರೆ. ಅಂದರೆ ಹಂಗೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ಹಬ್ಬ ಹರಿದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಡೆಕೋರೇಷನ್ ಮಾಡ್ಕೊಂಡು ಹಬ್ಬಗಳನ್ನು ಮಾಡ್ತೀವೋ ಶ್ರಾದ್ದನೂ ಅದೇ ರೀತಿ ಹಬ್ಬ ಆಡಂಬರಗಳಿಂದ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಏನು ಮಾಡಬೇಕು ಅಂದರೆ ಎಷ್ಟೋ ಜನ ಏನು ತಪ್ಪು ಮಾಡ್ತಾಯಿದ್ದಾರೆ ಅಂದರೆ ಸಂಜೆ ಸಮಯದಲ್ಲಿ ಎಡೆಗಳನ್ನು ಇಕ್ಕುವಂಥದ್ದು, ಶ್ರಾದ್ದ ಮಾಡೋದು ಮಾಡ್ತಾರೆ. ಅಂದರೆ ಇದು ಅಪರ ಕಾರ್ಯ ಅಂತ ಕರಿತೀವಿ. ನೀವು ಮಾಡ್ತಾ ಇರುವಂಥ ಕಾರ್ಯನ ಅಪರಾಹ್ನದಲ್ಲಿ ಅಂದರೆ ಅಪರ ಕಾರ್ಯವನ್ನು ನಾವು ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ಅಂದರೆ 12 ಗಂಟೆಯಿಂದ 2 ಗಂಟೆಯ ಸಮಯದಲ್ಲಿ ನಾವು ಅಪರ ಕಾರ್ಯನ ಮಾಡಬೇಕು. ಆ ಒಂದು ಸಮಯದಲ್ಲಿ ಮಾಡಿ ನಾವು ಪಿತೃದೇವತೆಗಳಿಗೆ ಇಡುವಂತಹ ಭಕ್ಷ್ಯ ಭೋಜನ ಎಲ್ಲ ಇಟ್ಟು ಆವಾಗಲೇ ನಾನು ಹೇಳ್ದಂಗೆ ಗರುಡ ರುದ್ರ ವಾಯಸ ಜಲಚರ ಮುಖೇನ ಪಿತೃದೇವತಂ ನಮಸ್ಕೃತ್ಯ ಅಂತೇಳಿ ಪಿತೃಗಳಿಗೆ ನಾವು ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಮಾಡಿದಂಥ ಅಡುಗೆಯಲ್ಲಿ ಒಂದು ಪಾಲನ್ನು ನಾವು ಆ ಮಧ್ಯಾಹ್ನ ಸಮಯದಲ್ಲಿ ಊಟಕ್ಕೆ ಇಟ್ಟು ಪೂಜೆಯನ್ನು ಮಾಡಿ ಪಿತೃದೇವತೆಗಳಿಗನ್ನು ಆಹ್ವಾನ ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಎಲ್ಲ ಸಂಜೆ ಸಮಯದಲ್ಲಿ 6:30 7:30 8 ಗಂಟೆಯಲ್ಲಿ ಇಡ್ತಾರೆ. ಅದನ್ನು ಗೋಧೂಳಿ ಸಮಯ ಅಂತ ಕರಿತೀವಿ. ಅಂದರೆ ಗೋಧೂಳಿ ಸಮಯ ಏನು ಅಂದರೆ ಮನೆಗೆ ಲಕ್ಷ್ಮೀ ಬರೋ ಸಮಯ. ನಾವೇನು ಮಾಡ್ತೀವಿ ಅಂದರೆ ಹಳ್ಳಿ ಕಡೆ ಏನು ಹೇಳ್ತಾರೆ ಅಂದರೆ ಹಸು ಮೇಯೋಕ್ಕೆ ಬಿಟ್ಟಿರ್ತೀವಿ, ಹೊರಗಡೆ ಎಲ್ಲ ಊರೆಲ್ಲ ಮೇಯ್ಕೊಂಡು ಬಂದಮೇಲೆ ಹಸು ಏನು ಮಾಡಬೇಕು ಮನೆಗೆ ಬರೋ ಸಮಯದಲ್ಲಿ ಮಹಾಲಕ್ಷ್ಮಿ ಬರೋ ಸಮಯ ಆಗುತ್ತೆ. ಅದೇ ರೀತಿಯಾಗಿ ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಿತೃಗಳಿಗೆ ಮನೆ ಕರಿತೀವಿ. ಆಗ ಯಾರೂ ಬರಲ್ಲ, ಮಹಾಲಕ್ಷ್ಮಿನೂ ಬರಲ್ಲ, ಪಿತೃದೇವತೆಗಳು ಬರಲ್ಲ. ಆ ಸಮಯವನ್ನು ದೇವತೆಗಳಿಗೆ ಮೀಸಲಿಟ್ಟು ಪಿತೃಗಳಿಗೆ ಇದ್ದಂಥ ಸಮಯದಲ್ಲಿ ಪಿತೃದೇವತೆಗಳ ಆರಾಧನೆಯನ್ನು ಮಾಡೋದ್ರಿಂದ ಪಿತೃಗಳು ಸಂತೃಪ್ತಿ ಆಗ್ತಾರೆ. ಮತ್ತು ಯಾವಾಗಲೂ ನೀವು ಮಧ್ಯಾಹ್ನ ಟೈಮಲ್ಲಿ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಮತ್ತು ಅದರಲ್ಲಿ ಮನೆ ಗುಡಿಸೋದು ರಂಗೋಲಿ ಹಾಕೋದು ಏನೂ ಮಾಡಬಾರ್ದು. ಶ್ರಾದ್ದ ಮುಗಿಯೋ ತನಕ ಆವತ್ತೊಂದು ದಿನದಲ್ಲಿ ರಂಗೋಲಿ ಗುಡಿಸೋದು ಬಾಗಿಲು ಒರೆಸೋದು ಅದೆಲ್ಲ ಏನೂ ಮಾಡಬಾರ್ದು. ಅದು ಪೂಜೆ ಆದಮೇಲೆ ನೀವು ಶ್ರಾದ್ದ ಮುಗಿದ ಮೇಲೆ ಆವತ್ತೊಂದು ದಿನ ಕಳೆದ ಮೇಲೆ ನೀವೇನು ಮಾಡಬೇಕು, ಮನೆ ಬಾಗಿಲನ್ನು ಗುಡಿಸಿ ರಂಗೋಲಿ ಹಾಕಿ ಆವತ್ತು ಮುಗಿಯೋದ್ರಿಂದ ಪಿತೃದೇವತೆಗಳ ಅನುಗ್ರಹ ಸಿಗ್ತದೆ. ಜೊತೆಯಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ನಾವು ಶ್ರಾದ್ದದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಜೋರಾಗಿ ಗಂಟೆ ಬಾರಿಸೋದು ಜಾಗಟೆ ಹೊಡೆಯೋದೆಲ್ಲ ಮಾಡ್ತಾರೆ. ಯಾಕೆ ಮಾಡಬಾರ್ದು ಅಂತಂದರೆ ಮಂತ್ರದಲ್ಲೇ ಇದೆ, ಆಗಮಾರ್ತು ರಕ್ಷಮಾಂ ಕುರುವೆ ಗಂಟಾರವಂ ಕೃತ್ವ ಅಂತೇಳಿ. ಅಂದರೆ ನಮ್ಮ ಮನೆಯಲ್ಲಿದ್ದಂಥ ದುಷ್ಟಶಕ್ತಿಗಳು ಮನೆಯಿಂದ ಹೋಗಲಿ ಅಂತೇಳಿ ನಾವು ಇದನ್ನು ಮಾಡ್ತೀವಿ. ಅದೇ ರೀತಿ ಗಂಟೆ ಬಾರಿಸೋದ್ರಿಂದ ಪಿತೃದೇವತೆಗಳಿಗೆ ಬರಲ್ಲ. ದಯವಿಟ್ಟು ಗಂಟೆನ ನಿಲ್ಲಿಸಿ ಮನೆಯಲ್ಲಿ ಮಾಡುವಂಥ ಕಾರ್ಯದಲ್ಲಿ ಎಲ್ಲ ಕೂಡು ಕುಟುಂಬದಲ್ಲಿ ಮಾಡಬೇಕು. ಕೂಡು ಕುಟುಂಬದಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಿತೃಗಳ ಅನುಗ್ರಹ ಆಗ್ತದೆ, ಪಿತೃಗಳ ಆಶೀರ್ವಾದ ಸಿಗ್ತದೆ. ನೀವು ಯಾವ ರೀತಿಯಾಗಿ ಮನೆ ದೇವರ ಪೂಜೆ, ಕುಲದೇವರ ಪೂಜೆ, ಗ್ರಾಮ ದೇವರ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಪಿತೃದೇವತೆಗಳ ಅನುಗ್ರಹನೂ ನಿಮಗೆ ಆಗಬೇಕು ಅಂತ ಹೇಳಿದ್ರೆ ಕೂಡು ಕುಟುಂಬದಲ್ಲಿ ನೀವು ಶ್ರಾದ್ದವನ್ನು ಮಾಡಬೇಕು. ಓಕೆ ಗುರುಗಳೇ, ನೀವು ಹೇಳ್ದಂಗೆ ಇವಾಗ ಕೂಡು ಕುಟುಂಬ ಅಂತ ಹೇಳಿದ್ರಿ. ಇವಾಗ ಅಣ್ಣ ತಮ್ಮಂದಿರು ಕೆಲವರೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ, ಎಲ್ಲೋ ಇರ್ತಾರೆ. ಅಂದರೆ ಈ ಒಂದು ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಗುರುಗಳೇ? ಅಂದರೆ ಇವಾಗ ಈ ಒಂದು ಕಾರ್ಯದಲ್ಲಿ ಕೆಲವರು ನೆಂಟರುಗಳು ಅಂದರೆ ಸಂಬಂಧಿಕರು ಬಂದಿರ್ತಾರೆ. ಸೊ ಅಂದರೆ ಯಾವ ರೀತಿ ಮಾಡಬೇಕಿದ್ರೆ, ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹಾಗಾದರೆ? ನೋಡಿ, ಯಾವ ರೀತಿ ಆಚರಣೆ ಅನ್ನೋದ್ರಲ್ಲಿ ನಾನು ಏನು ತಿಳಿಸ್ಕೊಟ್ಟೆ ಅಂತ ಹೇಳಿದ್ರೆ ಕೂಡು ಕುಟುಂಬ ಅಂದರೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಈಗ ಏನು ಮಾಡ್ತಾರೆ, 4 ಜನ ಅಣ್ಣ ತಮ್ಮಂದಿರು, ಆ 4 ಮನೇಲಿ ಒಂದೇ ಸಮಯದಲ್ಲೇ ಎಡೆ ಇಕ್ಕೋದು, 4 ಜನನು ಒಂದೇ ದಿನ ಮಾಡೋದು. ಅದರಲ್ಲಿ ಅಣ್ಣ ತಮ್ಮಂದಿರು ನಾನು ಅವಾಗಲೇ ನಿಮಗೆ ತಿಳಿಸ್ದಂಗೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರೆ.
ಯಾವ ತಂದೆ ತಾಯಿಗಳು ಮಕ್ಕಳು ಜಗಳ ಆಡ್ಕೊಂಡಿರಲಿ, ಮಕ್ಕಳು ಕಿತ್ತಾಡಲಿ, ಆಸ್ತಿಗೋಸ್ಕರ ಕಿತ್ತಾಡಲಿ ಅಂತ ಯಾರೂ ಇಷ್ಟಪಡಲ್ಲ. ಅದೇ ರೀತಿ ಮಕ್ಕಳುಗಳು ಕಿತ್ತಾಡಿಕೊಂಡು ತಿಥಿ ಕಾರ್ಯಗಳನ್ನು ಬೇರೆ ಬೇರೆ ದಿನ ಮಾಡ್ತಾರೆ. ಯಾರ ಮನೆಯಲ್ಲಿ ಹೋಗಿ ಪಿತೃಗಳು ತಿಂತಾರೆ ಅಲ್ವಾ? ಅದನ್ನೇ ಇವರೆಲ್ಲ ಸೇರಿಕೊಂಡು ಒಂದೇ ಮನೆಯಲ್ಲಿ ಹಿರೀಕರು ಬಾಳಿ ಬದುಕಿದ ಮನೆಯಲ್ಲಿ ಅವರು ಕಾರ್ಯ ಮಾಡೋದ್ರಿಂದ ಪಿತೃಗಳು ಇನ್ನೂ ಹೆಚ್ಚಾಗಿ ಖುಷಿಯಾಗಿ ಅವರಿಗೆ ಇನ್ನೂ ಎಷ್ಟು ಆಶೀರ್ವಾದಗಳು ಬೇಕೋ, ಅವ್ರು ಏನು ಕೆಲಸ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿರ್ತಾರೋ. ಮತ್ತು ಈಗ ಒಬ್ಬೊಬ್ಬರು ಎಷ್ಟೋ ಜನ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು ಅಂತ ಹೇಳ್ತಾರೆ. ಅದ್ರ ರೀತಿಯಲ್ಲಿ ಎಲ್ಲೂ ಅವ್ರಿಗೆ ಆಶೀರ್ವಾದಗಳು ಸಿಗ್ತಾ ಇರಲ್ಲ. ಆದರೆ ನೋಡಿ, ಪಿತೃದೇವತೆಗಳು ಸಂತೃಪ್ತಿ ಆಯಿತು ಅಂತಂದರೆ ಎಲ್ಲ ರೀತಿಯಾದ ಆಶೀರ್ವಾದಗಳು ಸಿಗುತ್ತೆ. ತಂದೆ ತಾಯಿಗೆ ನಾವು ಶ್ರಾದ್ದ ಮಾಡಿಲ್ಲ, ತಂದೆ ತಾಯಿಗಳಿಗೆ ನೋವು ಮಾಡಿದ್ದೀವಿ ಅಂತೇಳಿದ್ರೆ ಯಾವ ಭಗವಂತನೂ ಅದರಲ್ಲಿ ಅನುಗ್ರಹ ಕೊಡಲ್ಲ. ಅದೇ ರೀತಿಯಾಗಿ ನೀವು ಯಾವಾಗ ಈ ಕೂಡು ಕುಟುಂಬ ಮತ್ತು ಪಿತೃ ಕಾರ್ಯಗಳು ಪಿತೃಗಳಿಗೋಸ್ಕರ ಮೀಸಲಿಟ್ಟ ದಿನದಲ್ಲಿ ಈ ಒಂದು ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಅಂದರೆ ಆಡಂಬರ ಅಂತ ನಾನು ಹೇಳಿದೆ. ಅದೇ ಆಡಂಬರಕ್ಕೆ ನಾನೊಂದು ಸಣ್ಣದಾಗಿ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಏನು ಶ್ರಾದ್ದಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಮಕ್ಕಳುಗಳು ಯಾವ ರೀತಿ ಇವಾಗಿನ ಒಂದು ಜನ್ರೇಷನಲ್ಲಿ ಮಾಡ್ತಾಯಿದ್ದಾರೆ ಅಂಥೇಳಿ. ಈ ಕಾರ್ಯಗಳನ್ನು ಮಾಡಿದಾಗ ನೀವು ಆವಾಗಲೇ ಕೇಳ್ದಂಗೆ ಏನು ಪಿತೃಗಳಿಗೋಸ್ಕರನೇ ಈಗ ನಮ್ಮ ಕುಟುಂಬದವರೆಲ್ಲ ಬರಬೇಕಾ, ಬೇರೆ ಮನೆಯವರು ಬರಬೇಕಾ, ಅಕ್ಕಪಕ್ಕದವ್ರನ್ನ ಕರೀತಾರೆ. ಇದೆಲ್ಲ ಊಟಕ್ಕೆಲ್ಲ ಕರೆದು ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮ ಒಂದು ಕರ್ಮಾಂತರನ ನೀವು ಕಳೀತಾ ಇರ್ತೀರ. ಹಂಗಾಗಿ ನಿಮ್ಮ ಮನೆಯ ಕುಟುಂಬಸ್ಥರು ಮಾತ್ರ ಈ ಒಂದು ಅಪರ ಕಾರ್ಯದ ಊಟವನ್ನು ಮಾಡಬೇಕು. ಅದೇ ರೀತಿ ಮಧ್ಯಾಹ್ನ ಸಮಯದಲ್ಲಿ ಊಟಕ್ಕೆ ರೆಡಿ ಮಾಡಿಕೊಂಡು ಅವ್ರಿಗೆ ಫಸ್ಟು ಕಾಗೆಗೆ ಊಟ ಇಟ್ಟು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಕುಟುಂಬಸ್ಥರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು. ನೀವು ಏನು ಮಾಡ್ತೀರ ಅಂದರೆ ಪಕ್ಕದ ಮನೆಯವ್ರನ್ನ ಬಾ ನಮ್ಮ ಮನೆ ಊಟಕ್ಕೆ ಅಂತ ಕರಿತೀರಾ, ಅವ್ರ ಮನೆಗೆ ನೀವು ಹೋಗೋದು, ನಿಮ್ಮ ಮನೆಗೆ ಅವ್ರು ಬರೋದು, ಅದೆಲ್ಲ ಮಾಡಬಾರ್ದು. ಅದೇ ರೀತಿಯಾಗಿ ಈಗ ಅಣ್ಣ ತಮ್ಮಂದಿರು ಜಾಯಿಂಟ್ ಫ್ಯಾಮಿಲಿ ಮತ್ತು ಬೇರೆ ಆಗಿರ್ತಾರೆ, ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಪಿತೃಗಳ ಅನುಗ್ರಹ ಬೇಗ ಆಗ್ತದೆ. ಜೊತೆಯಲ್ಲಿ ಇನ್ನೊಂದು ಏನಂತಂದರೆ, ಈ ಆಡಂಬರದ ಜೀವನದಲ್ಲಿ ನಾವು ಶ್ರಾದ್ದನ ತಿಳಿಸ್ಕೊಟ್ವಿ. ಅದೇ ರೀತಿಯಾಗಿ ಈಗ ತಂದೆ ತಾಯಿಗಳೇ ಇದ್ದಾಗ ಯಾರೂ ಕಾರ್ಯ ಮಾಡಲ್ಲ, ಮತ್ತು ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿರಲ್ಲ. ಅದಾದಮೇಲೆ ಕಾರ್ಯ ಮಾಡೋಕ್ಕೆ ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರಲ್ವ. ಅವರು ಬದುಕಿದ್ದಾಗ ಅವ್ರಿಗೆ ಚೆನ್ನಾಗಿ ಒಂದೊತ್ತು ಊಟ ಹಾಕಿ ಭಿಕ್ಷುಕರಿಗೆ ದಾನ ಮಾಡಿ. ಇನ್ನೊಂದೇನಂತಂದರೆ, ದುಡ್ಡಿರೋರು ಯಾರಿಗೂ ದಾನ ಮಾಡಲ್ಲ. ದುಡ್ಡು ಇಲ್ಲದೇ ಇರೋರು ಏನಾದರೂ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು, ಬಡವರಿಗೆ ನಿರ್ಗತಿಗೆ ಏನಾದರೂ ಒಂದು ಸಹಾಯ ಮಾಡಿ, ಭಿಕ್ಷುಕರಿಗೆ ಊಟಕ್ಕೆ ಹಾಕಿ, ನಾಯಿಗೆ ಊಟ ಹಾಕಿ, ಹಸುಗಿವಿನಾಗ ಊಟಕ್ಕೆ ಹಾಕಿದಾಗಲ ಮಾತ್ರ ಅದು ಪಿತೃಗಳಿಗೆ ಅನುಗ್ರಹ ಆಗ್ತದೆ. ಅದೇ ರೀತಿಯಾಗಿ ಊಟದ ಸಂಬಂಧ ಬಂದಾಗ ನನಗೆ ಒಂದು ಚಿಕ್ಕ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಹಿಂಗೆ ಇದೇ ರೀತಿ ಶ್ರಾದ್ದ ಮಾಡ್ತಾ ಇರ್ತಾರೆ. ಇಬ್ಬರು ಅಣ್ಣ ತಮ್ಮಂದಿರು ಬೇರೆ ಆಗಿರ್ತಾರೆ. ದೊಡ್ಡ ಮಗ ಚೆನ್ನಾಗಿ ಬಾಳೆ ಬದುಕ್ತಾ ಇರ್ತಾನೆ. ತಂದೆ ತಾಯಿಯ ಶ್ರಾದ್ದವನ್ನು ಮಾಡಬೇಕು ಅಂಥೇಳಿ ತುಂಬ ಆಡಂಬರದಿಂದ ಎಲ್ಲ ಭಕ್ಷ್ಯ ಭೋಜನಗಳನ್ನ ರೆಡಿ ಮಾಡಿ ಅವ್ರ ಮನೇಲಿ ಎಲ್ಲರೂ ಊಟ ಕರೆದು ಊಟವನ್ನು ಬಡಿಸ್ತಾ ಇರ್ತಾರೆ. ಆದರೆ ತಮ್ಮನಿಗೆ ಕರೆದಿರಲ್ಲ. ಅದೇ ರೀತಿ ಕುಟುಂಬಸ್ಥರು ಸುಮಾರು ಜನ ಬಂದಿರಲ್ಲ. ಅದೇ ರೀತಿ ಏನು ಮಾಡ್ತಾರೆ, ಎಲ್ಲ ಬಂದು ಊಟದಲ್ಲಿ ಕೂತಿರ್ತಾರೆ. ಊಟದಲ್ಲಿ ಕೂತಿದ್ದಾಗ ಏನಾಗ್ತದೆ, ಅವರು ಎಲ್ಲವನ್ನು ಊಟವನ್ನು ಬಡಿಸ್ತಾ ಇರ್ತಾರೆ. ಎಲ್ಲ ಊಟವನ್ನು ಮಾಡುವಾಗ ಮಗನೂ ಊಟಕ್ಕೆ ಕೂತಿರ್ತಾನೆ, ಬಂದಂಥ ಸ್ನೇಹಿತರು ಊಟಕ್ಕೆ ಕೂತಿರ್ತಾರೆ. ಜೊತೆಯಲ್ಲಿ ಎಲ್ಲ ಊಟ ಎಲ್ಲ ಮಾಡ್ತಾಯಿದ್ದಾಗ ಏನಾಗ್ತದೆ ಅಂದರೆ, ಎಲ್ಲರೂ ಬಡಿಸಿದಂತಹ ಭಕ್ಷ್ಯ ಭೋಜನಗಳ ತಿನ್ನುವಾಗ ಮಗನ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಎಲ್ಲರೂ ಕೇಳ್ತಾರೆ, ಏನಕ್ಕಪ್ಪ ನೀನು ಅಳ್ತಾ ಇದೆಯಾ, ಯಾಕೆ ಊಟ ಮಾಡ್ತಾಯಿಲ್ಲ, ಊಟ ಮಾಡು ಅಂತ ಹೇಳ್ತಾರೆ. ಆಗ ಅವನು ಏನು ಮಾಡ್ತಾ ಇರ್ತಾನೆ ಅಂದರೆ, ಪಾಯಸ ತಿಂತಾ ಇರ್ತಾನೆ. ಯಾಕಪ್ಪ ನೀನು ಪಾಯಸ ತಿನ್ನುವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ತುಂಬ ಬಡತನ ಇತ್ತು. ನಮಗೆ ತಂದೆ ತಾಯಿ ಅಲ್ಲಿಗೆ ಅವತ್ತೊಂದು ದಿನ ಕೆಲಸ ಮಾಡಬೇಕು, ಅವತ್ತೊಂದು ದಿನ ನಮ್ಮ ಜೀವನ ನಡೀಬೇಕಿತ್ತು. ಯಾರೋ ಒಬ್ಬರು ಕೊಟ್ಟಿದ್ದನ್ನ ಊಟ ಮಾಡಿ ನಮ್ಮ ಜೀವನ ಸಾಗಿಸ್ತಾ ಇದ್ವಿ. ಆ ಒಂದು ಸಮಯದಲ್ಲಿ ನಮಗೆ ತುಂಬ ಬಡತನದಲ್ಲಿ ಹಸಿವು ಬಾಯಾರಿಕೆಲ್ಲ ನಾವು ಇರ್ತಾಯಿದ್ವಿ. ಜೊತೆಯಲ್ಲಿ ಆವಾಗ ನಮಗೆ ಪಾಯಸ ತಿನ್ನೋಕ್ಕೂ ನಮಗೆ ಶಕ್ತಿ ಇರಲಿಲ್ಲ. ಆ ರೀತಿ ನಮ್ಮ ತಂದೆ ತಾಯಿ ನನ್ನ ಬೆಳೆಸಿದ್ರು. ಅದೇ ಈಗ ಒಂದು ಶ್ರಾದ್ದ, ನಮ್ಮ ತಂದೆ ತಾಯಿಯ ಶ್ರಾದ್ದವನ್ನು ನಾವು ಚೆನ್ನಾಗಿ ಇವಾಗ ಎಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲಿದ್ದೀವಿ, ಚೆನ್ನಾಗಿ ಹಣ ಸಂಪಾದನೆ ಆಗ್ತಾಯಿದೆ, ಎಲ್ಲರಿಗೂ ಚೆನ್ನಾಗಿ ಸೇವೆಯನ್ನು ಮಾಡ್ಕೊಂಡು ಬಂದ್ರೂ ಈ ಒಂದು ಪಾಯಸ ತಿನ್ನೋಕ್ಕೆ ನಮ್ಮ ತಂದೆ ತಾಯಿ ಇಲ್ಲ ಅಂತ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಆ ರೀತಿಯಾಗಿ ಮಾಡಿಕೊಂಡು ತಂದೆ ತಾಯಿಯನ್ನು ಆಸ್ತಿಗೆ ಪಾಲು ತಗೊಂಡು ಜಗಳ ಆಡಿಕೊಂಡು ಶ್ರಾದ್ದ ಮಾಡೋದ್ರಿಂದ ಯಾವ ರೀತಿಯಾದ ಫಲ ಸಿಗಲ್ಲ. ಅದೇ ರೀತಿ ಜಗಳ ಇಲ್ಲದೇ ತಂದೆ ತಾಯಿ ಬದುಕಿದಾಗಲೇ ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಅವ್ರಿಗೇನು ಬೇಕು, ಏನು ಕೊಡಬೇಕು, ಏನು ತಿನ್ನಿಸ್ಬೇಕು ಅಂತ ತಿನ್ನಿಸ್ಕೊಂಡು ಚೆನ್ನಾಗಿ ಬಂದಾಗ ಶ್ರಾದ್ದದಲ್ಲಿ ಪಾಯಸ ತಿನ್ನುವಾಗ ಕಣ್ಣಲ್ಲಿ ನೀರು ಬರಲ್ಲ. ಅದೇ ರೀತಿಯಾಗಿ ಈಗ ಎಷ್ಟೋ ಆಶ್ರಮಗಳಿರೋ ತಂದೆ ತಾಯಿನ ಬಿಟ್ಟು ಇವರು ಚೆನ್ನಾಗಿ ಆಡಂಬರ ಮಾಡ್ತಾ ಇರ್ತಾರೆ. ಬರೀ ಪಿತೃಪಕ್ಷದಲ್ಲಿ ಮಾತ್ರ ತಂದೆ ತಾಯಿನ ನೆನೆಸ್ಕೊಳ್ಳೋದ್ರ, ಪ್ರತಿದಿನನೂ ನೆನೆಸ್ಕೊಂಡು ಅವರಿಗೆ ದಾನ ಧರ್ಮಗಳನ್ನು ಮಾಡಿ, ಬಡವರಿಗೆ ದಾನ ಮಾಡಿ ಅವ್ರ ಹೆಸರಲ್ಲಿ, ಆಗ ನೋಡಿದ್ರೆ ನಿಮ್ಮ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗ್ತದೆ. ಗುರುಗಳೇ, ಇಷ್ಟೊತ್ತು ಕೂಡ ತುಂಬ ಚೆನ್ನಾಗಿ ಎಲ್ಲನೂ ಕೂಡ ವಿವರಿಸಿದ್ರಿ. ಈಗ ಪಿತೃಪಕ್ಷ ಕೂಡ ಶುರುವಾಗಿದೆ. ಸೊ
ನಿಮ್ಮನ್ನು ಬುಕ್ಕಿಂಗ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಬರುವಂಥ ಭಕ್ತಾದಿಗಳು ಸೊ ಯಾವ ರೀತಿ ಬರಬೇಕು, ಬರುವಂಥ ಭಕ್ತಾದಿಗಳಿಗೆ ನಿಮ್ಮಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಒಂದು ಊಟದ್ದಾಗಲಿ ರೂಮಿಂದಾಗಲಿ ಸೊ ಯಾವ ರೀತಿ ಇದೆ ನಿಮ್ಮ ಒಂದು ಇದರಲ್ಲಿ ಅಂತ ಗುರುಗಳೇ? ಇವಾಗ ಸೆಪ್ಟೆಂಬರ್ 7ನೇ ತಾರೀಕಿಂದ 21ನೇ ತಾರೀಕು ತನಕನೂ ನಮ್ಮ ಒಂದು ಪಿತೃಪಕ್ಷದ ಒಂದು ಪೂಜಾ ಕೈಂಕರ್ಯಗಳು ನದಿ ತೀರದಲ್ಲಿ ಮಾಡ್ತಾ ಇರ್ತೀವಿ. ಜೊತೆಯಲ್ಲಿ ಏನು ಅಂತಂದರೆ ಈಗ ನಮ್ಗೆ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ ಒಂದು ತಂಡದವರು ಆ ಬುಕ್ಕಿಂಗ್ ಡೀಟೇಲ್ಸ್ನ ತಗೊಂಡಿರ್ತಾರೆ. ಯಾಕಂತಂದರೆ ಕರ್ನಾಟಕದ ಏನು ದಕ್ಷಿಣ ಭಾಗದಲ್ಲಿ ಸುಮಾರು ಜನ ಅಂದರೆ ಮೈಸೂರು, ಬೆಂಗಳೂರು, ತುಮಕೂರು ಈ ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಯವರು ಆ ಒಂದು 15 ದಿನದಲ್ಲಿ ಬರ್ತಾ ಇರ್ತಾರೆ. ಅದಕ್ಕೆ ಮುಂಚಿತವಾಗಿ ಅಂದರೆ ಈ ಪಿತೃಪಕ್ಷಕ್ಕಿಂತ 7ನೇ ತಾರೀಕು ಮುಂಚಿತವಾಗಿ ನಮ್ಮ ಹತ್ರ ಬುಕ್ಕಿಂಗ್ನ ಮಾಡಿಕೊಂಡು ನಿಮಗೆ ಯಾವ ಪೂಜೆ ಮಾಡಿಸ್ಬೇಕು ಅಂದರೆ ಪಿತೃದೇವತೆಗಳಿಗೆ ತರ್ಪಣ, ಪಿಂಡ ಪ್ರದಾನ, ತಿಲಹೋಮ, ನಾರಾಯಣ ಬಲಿ ಈ ರೀತಿಯಾದಂಥ ಒಂದೊಂದು ಪೂಜೆಗೂ ಒಂದೊಂದು ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಬೇಕು. ಹಾಗಾಗಿ ಆ ಪೂಜಾ ಸಾಮಗ್ರಿಗಳ ಜೊತೆಗೆ ಎಷ್ಟೋ ಜನಕ್ಕೆ ಒಂದೊಂದು ಐಟಮ್ ತರ್ತಾರೆ, ಒಂದೊಂದು ಐಟಮ್ ತರಲ್ಲ. ಹಾಗಾಗಿ ನಮ್ಮ ಒಂದು ಏನಂದರೆ ಶ್ರೀವಾರಿ ಪೂಜಾ ಸರ್ವಿಸಸ್ ಅಂತಿದೆ. ಹಾಗಾಗಿ ಅದರಲ್ಲಿ ನೀವು ಮುಂಚಿತವಾಗಿ ನೋಂದಣಿ ಮಾಡಿಕೊಂಡ್ರೆ ನಿಮ್ಮ ಪೂಜೆಗೆ ಯಾವ್ಯಾವ ರೀತಿಯಾದಂತಹ ಸಾಮಗ್ರಿಗಳು ಬೇಕು ಅದನ್ನು ನಮ್ಮ ಕಡೆಯಿಂದಲೇ ಒದಗಿಸ್ಕೊಡ್ತೀವಿ. ಜೊತೆಯಲ್ಲಿ ತುಂಬ ದೂರದಿಂದ ಬರುವಂಥವ್ರಿಗೆ ನಮ್ಮ ಒಂದು ಸಂಸ್ಥೆ ವತಿಯಿಂದ ರೂಮ್ನ ವ್ಯವಸ್ಥೆ ಇದೆ. ಜೊತೆಯಾಗಿ ಅವರಿಗೆ ಉಳ್ಕೊಳ್ಳೋಕ್ಕೆ ರೂಮ್ನ ವ್ಯವಸ್ಥೆ ಮತ್ತು ಭೋಜನ ಅಂದರೆ ಬ್ರಾಹ್ಮಣ ಭೋಜನಾಲಯದಲ್ಲಿ ಶ್ರಾದ್ದ ಊಟ ಅಂದರೆ ಶ್ರಾದ್ದಕ್ಕೆ ಏನು ಸಂಬಂಧಪಟ್ಟಂಥ ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ. ಜೊತೆಯಲ್ಲಿ ನಿಮಗೇನಾದರೂ ವಾಹನದ ವ್ಯವಸ್ಥೆ ಏನಾದರೂ ನಿಮಗೆ ಬೇಕು ಅಂದರೆ ನಮಗೆ ಮುಂಚಿತವಾಗಿ ತಿಳಿಸಿದ್ರೆ ನೀವು ಇರುವಂಥ ಊರಲ್ಲಿ ನಾವೊಂದು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೇನು ಪ್ರತ್ಯೇಕ ಚಾರ್ಜಸ್ ಇರ್ತದೋ ಅದನ್ನು ಪೇ ಮಾಡಿ ನೀವು ಶ್ರೀರಂಗಪಟ್ಟಣಕ್ಕೆ ಬರ್ಬೋದು. ಬಂದು ನಮ್ಮನ್ನು ಸಂಪರ್ಕಿಸಿ. ಈ ಒಂದು ಕೆಳಗೆ ನಮ್ಮ ನಂಬರ್ನ ಕೊಟ್ಟಿದ್ದೀವಿ. ಅಲ್ಲಿ ನಿಮಗೆ ಎಲ್ಲ ವೆಬ್ಸೈಟ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿ ಅದರಲ್ಲಿದೆ. ಅದನ್ನು ನೋಡಿಕೊಂಡು ನೀವು ಮುಂಚಿತವಾಗೇ ಬುಕ್ ಮಾಡ್ಕೋಬೇಕು. ಏನಂತಂದರೆ ಕೊನೆಯಲ್ಲಿ ನಮಗೆ ಬುಕ್ಕಿಂಗ್ ಇರೋರಿಗೆ ಬೇಗ ಮುಗಿಸ್ಕೊಡ್ತೀವಿ. ಯಾಕಂದರೆ ಅಲ್ಲಿ ಡೈರೆಕ್ಟಾಗಿ ಬರುವಂಥ ಜನರು ಜಾಸ್ತಿ ಇರ್ತಾರೆ. ಆ ಟೈಮಲ್ಲಿ ನಿಮಗೆ ಪೂಜೆ ಚೆನ್ನಾಗಾಗಬೇಕು, ನಿಮಗೆ ಏನೇನು ತರಬೇಕು, ಯಾವ ಪೂಜೆಗೆ ಏನು ಸಾಮಗ್ರಿ ತರಬೇಕು, ತಿಲ ತರ್ಪಣಕ್ಕೆ ಏನು ತರಬೇಕು, ಪಿಂಡ ಪ್ರದಾನಕ್ಕೆ ಏನು ತರಬೇಕು, ನಾರಾಯಣ ಬಲಿಗೆ ಏನು ತರಬೇಕು ಅಂತ ಹೇಳಿ ಅದಕ್ಕೆ ಆದಂಥ ಒಂದೊಂದು ಸಾಮಗ್ರಿಗಳ ಲೀಸ್ಟ್ ಇದೆ. ಅದನ್ನು ತಿಳಿಸ್ಕೊಡ್ತೀವಿ. ಜೊತೆಯಲ್ಲಿ ನೀವು ಬರುವಾಗ ಅದಕ್ಕೆ ಸ್ವಯಂ ಪಾಕ ದಾನ ಅಂತ ಬರ್ತದೆ. ಅಂದರೆ ಕರ್ಮಾಂತರಗಳು ಅಂತೇಳಿ ನೀವು ಕಳೆಯುವಾಗ ಕಳೆದಂಥ ಬ್ರಾಹ್ಮಣರಿಗೆ ನೀವು ಸ್ವಯಂ ಪಾಕ ಅಂದರೆ ಶ್ರಾದ್ದಕ್ಕೆ ಅವರಿಗೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿಸ್ಬೇಕು. ಅದೇ ರೀತಿಯಾಗಿ ನಿಮಗೆ ಯಥಾಶಕ್ತಿ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಬೆಳೆದಂಥ ಅಕ್ಕಿ, ಬೇಳೆ, ತರಕಾರಿಗಳು, ಎಣ್ಣೆ, ತುಪ್ಪ ಈ ರೀತಿಯಾದಂಥ ದಾನಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು ನೀವು ಆಶೀರ್ವಾದವನ್ನು ಪಡ್ಕೋಬೋದು. ಆ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಕಡೆಯಿಂದ ಈ ಬಾರಿ ಮಾಡಿದ್ದೀವಿ. ದಯವಿಟ್ಟು ಮುಂಚಿತವಾಗಿ ಈ ಒಂದು ಏನು ನಮ್ಮ ಸುದ್ದಿಮನೆ ಚಾನಲ್ ಏನಿದೆ ಈ ಚಾನಲ್ನ ಮುಖಾಂತರವಾಗಿ ಯಾರು ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ ಅವರು ಮುಂಚಿತವಾಗಿ ನೀವು ನಮಗೆ ಕರೆ ಮಾಡೋದ್ರಿಂದ ನಿಮಗೆ ಯಾವ ದಿನಾಂಕಕ್ಕೆ ಬರಬೇಕು, ಯಾವ ಸಮಯಕ್ಕೆ ಬರಬೇಕು, ಎಲ್ಲಿ ಬರಬೇಕು ಮತ್ತು ಯಾವ ರೀತಿಯಾಗಿ ನೀವು ಈ ಒಂದು ಕಾರ್ಯಕ್ರಮದ ಭಾಗವಹಿಸಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ನಮ್ಮ ತಂಡದವರು ನಿಮಗೆ ಕೊಡ್ತಾರೆ. ನೀವು ಮುಂಚಿತವಾಗಿ ಬಂದು ನಿಮಗೆ ಯಾವ ಕಾರ್ಯಕ್ರಮಗಳಂತ ತಿಳಿಸ್ಕೊಟ್ರೆ ಅದಕ್ಕೆ ಏನೇನು ನಾವು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಅರ್ಜೆಂಟಾಗಿ ಬಂದು ಕೊನೆಯಲ್ಲಿ ಬುಕ್ ಮಾಡ್ಕೋಬೇಡಿ. ಮುಂಚಿತವಾಗಿ ಬುಕ್ ಮಾಡಿಕೊಂಡು ಬೇಗ ಬಂದು ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಎಡೆ ಇಡುವಂಥ ಪದ್ಧತಿಗಳು ಏನು ಚೇಂಜ್ ಮಾಡ್ಕೋಬೇಕು ನೀವು, ಮತ್ತು ನಿಮ್ಮ ಮನೇಲಿ ಹೋಗಿ ಏನು ಪೂಜೆಗಳನ್ನು ಮಾಡಬೇಕು, ಮತ್ತು ನಿಮ್ಮಲ್ಲಿ ಜೀವನದಲ್ಲಿ ಏನು ಬದಲಾವಣೆಗಳು ನೀವು ಮಾಡ್ಕೋಬೇಕು, ಹಳೆ ಸಂಪ್ರದಾಯಕ್ಕೂ ಹೊಸ ಸಂಪ್ರದಾಯಕ್ಕೂ ನೀವು ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮ್ಮ ಯಾವುದೇ ತೊಂದರೆಗಳಿದ್ದರೂ ನೇರವಾಗಿ ನಮ್ಮ ಸಂಪರ್ಕಿಸ್ಬೋದು. ಯಾವುದೇ ರೀತಿಯಾದಂಥ ಇದರಲ್ಲಿ ಮಧ್ಯವರ್ತಿಗಳ ಒಂದು ವ್ಯವಸ್ಥೆ ಏನಿಲ್ಲ. ನಮ್ಮ ನಂಬರ್ಗೆ ಡೈರೆಕ್ಟಾಗಿ ಕರೆ ಮಾಡಿ ನಿಮಗೆ ಏನು ಮಾಹಿತಿ ಬೇಕು, ಪಿತೃಪಕ್ಷದಲ್ಲಿ ಏನು ಮಾಹಿತಿ ಬೇಕು, ಶ್ರಾದ್ದಕ್ಕೆ ಏನು ಮಾಹಿತಿ ಬೇಕು, ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ವಾಟ್ಸಪ್ ಮುಖಾಂತರದಲ್ಲಿ ಕಳಿಸ್ಕೊಡ್ತೀವಿ. ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಯಾವಾಗಾದ್ರೂ ನೀವು ಕಾಲ್ ಮಾಡಿ ಮುಂಚಿತವಾಗಿ ಬುಕ್ಕಿಂಗ್ ಏನು ಬೇಕು ಏನು ಅನ್ನೋದನ್ನ ನಮ್ಮ ಜಸ್ಟೇಯಲ್ಲೂ ಸಿಗುತ್ತೆ ಮತ್ತು ನಮ್ಮದು ಯೂಟ್ಯೂಬ್ ಚಾನಲಲ್ಲೂ ಸಿಗುತ್ತೆ. ಪ್ರತಿಯೊಂದರಲ್ಲೂ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಈ ಪೂಜೆ ಅಂದರೆ ಏನು, ಈ ಪೂಜೆ ಯಾಕೆ ಮಾಡಿಸ್ಬೇಕು, ಶ್ರಾದ್ದ ಅಂತ ಏನು, ಪಿತೃಪಕ್ಷ ಅಂದರೆ ಏನು, ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ನಿಮಗೆ ಏನಾದರೂ ಕೇಳಬೇಕು, ಡೌಟ್ಸ್ ಇದೆ ಅಂತಂದರೆ ಡೈರೆಕ್ಟಾಗಿ ನನ್ನ ನಂಬರ್ಗೆ ಕರೆ ಮಾಡಿ. ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರು ನನ್ನದೇ ಆಗಿರುತ್ತದೆ. ಹಾಗಾಗಿ ನಮ್ಮ ವೆಬ್ಸೈಟು ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತೀವಿ. ಈ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಸ್ಲಾಟ್ನ ಬುಕ್ ಮಾಡಿಕೊಳ್ಳಿ.